ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 255ನೇ ಭಾಗ. ನಾರದರು ಅರ್ಜುನನಿಗೆ ಕೇಳಿದ ಮಾತರದಿಂದಲೇ ಸಕಲ ಪಾಪಗಳನ್ನು ಕಳೆದುಕೊಂಡು ಮೋಕ್ಷ ಪ್ರಾಪ್ತಿಯಾಗುವ ಸೋಮನಾಥೇಶ್ವರನ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳೆಂದು ಹೇಳಿದರು. ಅರ್ಜುನ ಬಹಳ ಹಿಂದೆ ತ್ರೇತಾಯುಗದಲ್ಲಿ ಚೌಡ ದೇಶದಲ್ಲಿ ಜನಿಸಿದ ಮಹಾ ತೇಜಸ್ವಿಗಳಾದ ಊರ್ಜಯಂತ ಮತ್ತು ಪ್ರಾಲೇಯ ಎಂಬ ವೇದ ಶಾಸ್ತ್ರ ಪುರಾಣಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ಇಬ್ಬರು ಬ್ರಾಹ್ಮಣರಿದ್ದರು. ಅವರೊಮ್ಮೆ ಪುರಾಣ ಶ್ರವಣ ಮಾಡುತ್ತಿದ್ದಾಗ ಪ್ರಭಾಸಾದ್ಯಾನಿ ತೀರ್ಥಾನಿ ಪುಲಸ್ತ್ಯಾಯಾಹ ಪದ್ಮಭೂಃ ನಯೈಸ್ತತ್ನಾಪ್ನುತಂ ಚೈವಂ ಕಿಂತೈಸ್ತೀರ್ಥಮುಪಾಸಿತಂ. ಪುಲಸ್ತ್ಯ ಮಹರ್ಷಿಗೆ ಬ್ರಹ್ಮನು ಪ್ರಭಾಸ ಕ್ಷೇತ್ರವನ್ನು ಬಿಟ್ಟು ಯಾವ ತೀರ್ಥಗಳನ್ನು ತಿಳಿಸಿರುವನೋ ಅವುಗಳಲ್ಲಿ ಸ್ನಾನ ಮಾಡಿದಂತೆ ಆ ಪ್ರಭಾಸ ಕ್ಷೇತ್ರದಲ್ಲಿಯೂ ಸ್ನಾನ ಮಾಡದಿದ್ದ ಮೇಲೆ ಅವರಿಂದ ಯಾವ ತೀರ್ಥವು ಉಪಾಸಿಸಲ್ಪಟ್ಟಂತಾಯಿತು? ಪ್ರಭಾಸ ತೀರ್ಥದಲ್ಲಿ ತೀರ್ಥ ಸ್ನಾನ ಮಾಡದಿದ್ದ ಮೇಲೆ ಉಳಿದ ತೀರ್ಥ ಸ್ನಾನಗಳಲ್ಲಿ ಸ್ನಾನ ಮಾಡುವುದರಿಂದ ಆಗುವ ಪ್ರಯೋಜನವೇನು ಎಂದು ಆ ಶ್ಲೋಕದಲ್ಲಿ ಹೇಳಲಾಗಿತ್ತು. ಊರ್ಜಯಂತ ಮತ್ತು ಪ್ರಾಲೇಯರು ಮತ್ತೆ ಮತ್ತೆ ಆ ಶ್ಲೋಕವನ್ನು ಓದಿ ಪುಳಕಿತರಾಗಿ ತಕ್ಷಣವೇ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ಬರಲು ಹೊರಟರು. ಅನೇಕ ನದಿ ವನಗಳನ್ನು ದಾಟಿ ಮುಂದೆ ಸಾಗಿ ಮಹರ್ಷಿಗಳಿಗೆ ಆಶ್ರಯವಾದ ಪವಿತ್ರ ನರ್ಮದೆಯನ್ನೂ ದಾಟಿ ಗುಪ್ತ ಕ್ಷೇತ್ರದ ಮಹಾತ್ಮ್ಯವನ್ನು ತಿಳಿದವರಾದುದರಿಂದ ಮಹೀಸಾಗರ ಸಂಗಮ ಕ್ಷೇತ್ರದ ಮೂಲಕ ಪ್ರಭಾಸ ಕ್ಷೇತ್ರದ ಕಡೆಗೆ ಪ್ರಯಾಣ ಮುಂದುವರಿಸಿದವರಿಗೆ ಅಲ್ಲಿಂದ ಮುಂದಕ್ಕೆ ದಾರಿ ಕಾಣದೆ ಹಸಿವು ದಾಹ ಎಡಬಿಡದೆ ಪ್ರಯಾಣದ ಆಯಾಸದಿಂದ ಸಿದ್ಧಲಿಂಗದ ಸಮೀಪದಲ್ಲಿ ಇಬ್ಬರೂ ಮೂರ್ಛೆ ಹೋಗಿ ಬಿದ್ದರು. ಸ್ವಲ್ಪ ಸಮಯದ ಬಳಿಕ ಪ್ರಜ್ಞೆಗೆ ಮರಳಿ ಚೇತರಿಸಿಕೊಂಡು ಎದ್ದರು. ಸಮೀಪದಲ್ಲಿ ಹರಿಯುತ್ತಿದ್ದ ಸಣ್ಣ ತೊರೆಯ ನೀರನ್ನು ಕುಡಿದು ಹಸಿದವರಿಗೆ ಯಾವ ಹಣ್ಣು ಗೆಡ್ಡೆ ಗೆಣಸಗಳು ಆ ವನದಲ್ಲಿ ಸಿಗದೆ ಸಂಕಟವಾಗುತ್ತಿದ್ದರೂ ಧೃತಿಗೆಡದೆ ಮುಂದೆ ಹೊರಟವರಿಗೆ ಕಾಲುಗಳಲ್ಲಿ ಬಲವೇ ಇಲ್ಲದಂತಾಗಿ ಮತ್ತೆ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದರು. ಎಷ್ಟೋ ಹೊತ್ತು ಕಳೆದ ಮೇಲೆ ಎಚ್ಚರಗೊಂಡು ಪ್ರಾಲೇಯನು ಊರ್ಜಯಂತನಿಗೆ, ಮಿತ್ರನೇ, ನೀನು ಆ ಶ್ಲೋಕವನ್ನು ಓದಲಿಲ್ಲವೇ? ಭಕ್ತನು ತೀರ್ಥಯಾತ್ರೆಯಲ್ಲಿ ನಿರತನಾಗಿ ಎಷ್ಟು ಕಷ್ಟವನ್ನು ಸಹಿಸುವನೋ ಕೃಪಾಳುವಾದ ಸೋಮೇಶ್ವರನು ಅಷ್ಟೇ ವರಪ್ರದನಾಗಿ ಉದ್ಧರಿಸುವನು, ಹೀಗೆಂದು ಹೇಳಲಿಲ್ಲವೇ ಎಂದನು. ನಂತರ ಇಬ್ಬರು ತೆವಳಿಕೊಂಡೇ ಸಾಗುತ್ತಾ ಪ್ರಾಲೇಯನು ಕುಂಟುತ್ತಲೇ ಸ್ವಲ್ಪ ದೂರಕ್ಕೆ ಸರಿದು ಹೋದನು. ಆಗ ಹಠಾತ್ ಆಗಿ ಅವನ ಮುಂದೆ ಭೂಮಿಯನ್ನು ಭೇದಿಸಿಕೊಂಡು ಕಣ್ಣು ಕೋರೈಸುವ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಒಂದು ಲಿಂಗವು ಉದ್ಭವಿಸಿ ಅದರ ಮೇಲೆ ಗಗನದಿಂದ ಪುಷ್ಪವೃಷ್ಟಿಯಾಗಿ, ಪ್ರಾಲೇಯನೇ, ನಿನಗಾಗಿಯೇ ಇಲ್ಲಿ ಸೋಮನಾಥನಷ್ಟೇ ಫಲವನ್ನು ಕೊಡುವ ಈ ಲಿಂಗವು ಉದ್ಭವಿಸಿರುವುದು. ವ್ರತೋಪವಾಸಗಳಲ್ಲಿ ನಿರತನಾಗಿ ನೀನು ಇಲ್ಲಿಯೇ ನೆಲೆಸು ಎಂದು ಅಶರೀರವಾಣಿಯಾಯಿತು. ಬಂಧುಗಳೇ, ಈ ಒಂದು ಅದ್ಭುತವಾದ ಚರಿತ್ರೆಯ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ನಮಸ್ಕಾರ.